ಗಣೇಶನ ವೇಷಧಾರಿಯಿಂದ ರಕ್ತದಾನ ಬಗ್ಗೆ ಜಾಗೃತಿ. ಗೌರಿ ಗಣೇಶ ಹಬ್ಬದ ಸ್ಪೆಷಲ್. ಗೌರಿ ಗಣೇಶ ಹಬ್ಬದ ಅಂಗವಾಗಿ ಜೀವಧಾರ ರಕ್ತದಾನ ಕೇಂದ್ರದ ವತಿಯಿಂದ ವಿಶೇಷವಾಗಿ ರಕ್ತದಾನದ ಬಗ್ಗೆ ಸಾರ್ವಜನಿಕರಿಗೆ ಜಾಗೃತಿಯನ್ನು ಮೂಡಿಸಲಾಯಿತು. ಗಣೇಶನ ವೇಷ ಧರಿಸಿ ರಕ್ತದಾನದ ಬಗ್ಗೆ ಅರಿವನ್ನು ಮೂಡಿಸಿದರು. ರಾಮಸ್ವಾಮಿ ವೃತ್ತದ ವಾಹನ ಸವಾರರಿಗೆ ಹಾಗೂ ಸಾರ್ವಜನಿಕರಿಗೆ ರಕ್ತದಾನದಿಂದ ಆಗುವ ಪ್ರಯೋಜನಗಳ ಬಗ್ಗೆ ಮಾಹಿತಿ ಇರುವ ಕರಪತ್ರಗಳನ್ನು ಗಣೇಶನ ವೇಷಧಾರಿಯಿಂದ ವಿತರಿಸುವ ಮೂಲಕ ಜಾಗೃತಿಯನ್ನು ಮೂಡಿಸಲಾಯಿತು. ಮೈಸೂರಿನ ಹಳೆ ಕೆಸರೆ ನಿವಾಸಿ ಲೋಹಿತ್ ಗಣೇಶನ ವೇಷಧಾರಿಯಾಗಿ ಬಂದು ಗಮನವನ್ನು ಸೆಳೆದಿರಲ್ಲೇ ಜಾಗೃತಿಯನ್ನ ಮೂಡಿಸಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ಜೀವಧಾರ ರಕ್ತ ನಿಧಿ ಕೇಂದ್ರದ ನಿರ್ದೇಶಕ ಗಿರೀಶ್, ನಾಳೆ ಗೌರಿ ಗಣೇಶ ಹಬ್ಬದ ಇರುವ ಹಿನ್ನೆಲೆಯಲ್ಲಿ ಒಂದು ವಿಭಿನ್ನವಾದ ಸಾರ್ವಜನಿಕರಲ್ಲಿ ರಕ್ತದಾನ ಬಗ್ಗೆ ಜಾಗೃತಿಯನ್ನ ಮೂಡಿಸಿದ್ದೇವೆ. ರಕ್ತದಾನ ಮಹಾದಾನ ಮೂಢನಂಬಿಕೆಯನ್ನ ಬಿಟ್ಟು ಸಾರ್ವಜನಿಕರು ಸ್ವಯಂ ಪ್ರೇರಿತವಾಗಿ ರಕ್ತದಾನವನ್ನ ಮಾಡಬಹುದು ಅಂತ ಹೇಳಿದ್ರು. ನೀವು ನೀಡುವಂತ ರಕ್ತದಿಂದ ಇನ್ನೊಂದು ಜೀವ ಉಳಿಸಬಹುದು ಅಂತ ಹೇಳಿದ್ರು. ದಯಮಾಡಿ ಯುವ ಪೀಳಿಗೆ ನಿರಂತರವಾಗಿ ಸ್ವಯಂ ಪ್ರೇರಿತ ರಕ್ತದಾನ ಮಾಡಲಿ ಎಂಬ ಮನವಿಯನ್ನ ಮಾಡಿದ್ರು. ಈ ಸಂದರ್ಭದಲ್ಲಿ ಕೆಎಂಪಿಕೆ ಅಧ್ಯಕ್ಷ ವಿಕ್ರಮ್ ಅಯ್ಯಂಗಾರ್, ಸೂರಜ್, ಸದಾಶಿವ್, ಚಂದ್ರು ಹಾಗೂ ಇನ್ನಿತರರು ಭಾಗಿಯಾಗಿದ್ರು. ರಕ್ತದಾನ ಮಾಡಿ ರಕ್ತದಾನದ ಬಗ್ಗೆ ಒಂದು ಬ್ಲಡ್ ಕ್ಯಾಂಪ್ ನಮ್ಮ ಗಣೇಶ ಚತುರ್ಥಿ ಅವೇರ್ನೆಸ್ ಪ್ರೋಗ್ರಾಮ್ ಇದು. ಮೇಡಮ್ ಸ್ವಯಂ ಪ್ರೇರಿತ ರಕ್ತದಾನ ಮಾಡಿ ಅಂತ ಗಣೇಶ ಬಂದು ನಿಮಗೆ ಜಾಗೃತಿ ಮೂಡಿಸ್ತಾ ಇರೋದು. ರಕ್ತದಾನ ಮಹಾದಾನ ಹೇಳ್ತೀನಿ. ರಕ್ತದಾನ 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 ಗಣಪತಿ ಬಪ್ಪ ರಕ್ತದಾನ ಗಣಪತಿ ಬಪ್ಪ. ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಎಲ್ಲರೂ ರಕ್ತದಾನ ಮಾಡಿದರೆ ಎಲ್ಲರಿಗೂ ಆರೋಗ್ಯ ಒಳ್ಳೆಯದು. ಈ ರಕ್ತದಾನದ ಪ್ರಯುಕ್ತ ಈ ಸಿಗ್ನಲ್ ಅಲ್ಲಿ ಎಲ್ಲರಿಗೂ ಜಾಗೃತಿ ಮೂಡಿಸುತ್ತಿದ್ದೇವೆ. ಏನು ನಿಮ್ಮ ಹೆಸರು? ರೋಹಿತ್. ಎಲ್ಲಿರೋದು? ಹಳೆ ಕೆಸರೆ. ಆತ್ಮೀಯ ಎಲ್ಲ ಸ್ನೇಹಿತರೆ, ಇವತ್ತು ಏನು ನಾಡಿದ್ದು ಗಣೇಶ ಚತುರ್ಥಿ ಬರ್ತಾ ಇದೆ. ಗಣೇಶ ಚತುರ್ಥಿಯ ಒಂದು ಹಬ್ಬದ ಅಂಗವಾಗಿ ಇವತ್ತು ರಕ್ತದಾನದ ಅರಿವಿನ ಬಗ್ಗೆ ನಾವು ಇವತ್ತು ರಾಮಸ್ವಾಮಿ ಸರ್ಕಲ್ನಲ್ಲಿ ಕರಪತ್ರವನ್ನು ಹಂಚುವ ಮೂಲಕ ನಾವು ಅವೇರ್ನೆಸ್ನ ಮೂಡಿಸ್ತಾ ಇದ್ದೀವಿ. ಪ್ರತಿಯೊಬ್ಬರು ರಕ್ತದಾನ ಮಾಡಿ. ನೀವು ರಕ್ತದಾನ ಎಷ್ಟು ಬಾರಿ ಮಾಡಿದ್ರೂ ಸೊ ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದು. ಇನ್ನೊಬ್ಬರ ಜೀವ ಉಳಿಯೋ ಒಂದು ಕೆಲಸ ಮಾಡಿ, ದೇವ್ರ ಮೆಚ್ಚ ಕೆಲಸ ಮಾಡಿ ಅಂತ ಹೇಳ್ತಾ ಇದ್ದೀನಿ. ನನ್ನ ಹೆಸರು ಜೀವಧಾರ ಗಿರೀಶ್ ಅಂತ ಹೇಳಿ. ರಕ್ತದಾನದ ಅರಿವಿನ ಮೂಡಿಸುವಂತಹ ಕರಪತ್ರಗಳನ್ನ ಪ್ರತಿಯೊಬ್ಬರಿಗೂ ಹಂಚ್ತಾ ಸೊ ನಾವೀಗ ವಿಶೇಷವಾಗಿ ಗಣೇಶ ಚತುರ್ಥಿಯನ್ನ ಆಚರಿಸೋಣ ಅಂತ ಹೇಳ್ಬಿಟ್ಟು ಈ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ. ವಿಶೇಷವಾಗಿ ನಮ್ಮ ಲೋಹಿತ್ ಅವರು ಗಣಪತಿಯ ವೇಷ ಧರಿಸಿ ಜನಗಳಿಗೆ ಅವೇರ್ನೆಸ್ ಮೂಡಿಸೋ ಅಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ರಕ್ತದಾನ ಅರಿವನ್ನ ಇರೋಂತಹ ಎಲ್ಲಾ ಕರಪತ್ರಗಳನ್ನ ನಾವು ಇಲ್ಲಿ ಸೊಸೈಟಿನಲ್ಲಿ ಈಗ ಜನಸಾಮಾನ್ಯರಿಗೆ ಕೊಟ್ಬಿಟ್ಟು ಅವೇರ್ನೆಸ್ ನ ಮೂಡಿಸ್ತಾ ಇದ್ದೀವಿ. ಪ್ರತಿಯೊಬ್ಬರು ರಕ್ತದಾನ ಮಾಡಿ ಇನ್ನೊಬ್ಬರ ಜೀವ ಉಳಿಸಿ ಅಂತ ಹೇಳ್ಬಿಟ್ಟು ಈ ಮುಖಾಂತರ ಕೇಳ್ಕೊಂತಾ ಇದ್ದೀವಿ. ಸರ್, ಇವತ್ತು ಏನು ಅಂದ್ರೆ ರಕ್ತದ ಅಭಾವ ಸ್ವಲ್ಪ ಇದೆ. ಸೊ ಆ ರಕ್ತದ ಅಭಾವವನ್ನ ನೀಗಿಸಬೇಕು ಅಂತಂದ್ರೆ ಪ್ರತಿಯೊಬ್ಬರನ್ನಲ್ಲೂ ಅವರ ರಕ್ತದಾನದ ಬಗ್ಗೆ ಅರಿವು ಮೂಡಬೇಕು. ಅರಿವು ಮೂಡಿಸಬೇಕು ಅಂತಂದ್ರೆ ನಾವು ವಿಭಿನ್ನವಾಗಿ ಏನಾದರೂ ಒಂದು ಜನಗಳಿಗೆ ತಲುಪ ಅಂತ ಒಂದು ವಿಚಾರವಾಗಿ ಮಾಡಬೇಕು. ಹಂಗಾಗಿ ಇವತ್ತು ವಿಶೇಷವಾಗಿ ಗಣೇಶನ ವೇಷ ಧರಿಸಿದಂತಹ ನಮ್ಮ ಲೋಹಿತ್ ಅವರು ರಕ್ತದಾನ ಅರಿವಿನ ಬಗ್ಗೆ ಇರೋಂತಹ ಒಂದು ಕರಪತ್ರಗಳನ್ನ ಹಂಚ್ತಾ ಇದ್ದೀವಿ. ಪ್ರತಿಯೊಬ್ಬರು ರಕ್ತದಾನ ಮಾಡಿ ಜೀವ ಉಳಿಸಿ.